ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಡಿಸೆಂಬರ್ 26ರಂದು ನಡೆಯಲಿರುವ ವಿಜಯ್ ಹಜಾರೆ ಟೂರ್ನಿಯ ದ್ವಿತೀಯ ಪಂದ್ಯದಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ. ಯಾಕಂದ್ರೆ ಬಿಸಿಸಿಐ ಟೀಂ ಇಂಡಿಯಾ ಆಟಗಾರರಿಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕನಿಷ್ಠ 2 ಪಂದ್ಯಗಳನ್ನಾದರೂ ಆಡುವಂತೆ ಸೂಚಿಸಲಾಗಿದೆ. ಹೀಗಾಗಿ ಶುಕ್ರವಾರ ನಡೆಯಲಿರುವ ದ್ವಿತೀಯ ಸುತ್ತಿನ ಪಂದ್ಯದಲ್ಲೂ ರೋ-ಕೋ ಜೋಡಿ ಮತ್ತೆ ಕಣಕ್ಕಿಳಿಯಲಿದ್ದಾರೆ. ಬೆಂಗಳೂರಲ್ಲಿ ನಡೆದ ದೆಹಲಿ ಆಂಧ್ರದ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಫ್ಯಾನ್ ಮೂವ್ಮೆಂಟ್ಗೆ ಸಾಕ್ಷಿಯಾಗಿದೆ. ಆಂಧ್ರದ ಬೌಲರ್ ವಿನಯ್ ಕುಮಾರ್ ವಿರಾಟ್ ಕೊಹ್ಲಿ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ಬಗ್ಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿರುವ ವಿನಯ್, ನಾನು ನನ್ನ ಕ್ರಿಕೆಟ್ ದೇವರನ್ನ ಭೇಟಿಯಾದೆ, ನನ್ನ ಕನಸು ನನಸಾಗಿದ ಕ್ಷಣ ಅಂತ ಬರೆದುಕೊಂಡಿದ್ದಾರೆ. ಕ್ರಿಸ್ಮಸ್ ಭೋಜನ ಕೂಟದ ವೇಳೆ ಭಾರತದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅಹಿತಕರ ಕ್ಷಣ ಎದುರಿಸಿದ್ದಾರೆ. ಪಾಂಡ್ಯ ತಮ್ಮ ಗೆಳತಿ ಮಹೇಕಾ ಶರ್ಮಾ ಜೊತೆಗೆ ರೆಸ್ಟೋರೆಂಟ್ಗೆ ಹೋಗಿದ್ರು. ಅಲ್ಲಿಂದ ಹೊರಬರ್ತಾ ಇದ್ದಾಗ ಒಬ್ಬ ಅಭಿಮಾನಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಯತ್ನಿಸಿದ್ರು. ಆಗ ಭದ್ರತಾ ಸಿಬ್ಬಂದಿ ತಡೆದಿದ್ದಕ್ಕೆ ಪಾಂಡ್ಯಗೆ ನರಕಕ್ಕೆ ಹೋಗು ಅಂತ ನಿಂದಿಸಿದ್ದಾರೆ. ಭಾರತದ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ 4 ರಿಂದ 6 ದಿನಗಳ ಕಾಲ ಸಿಒಇಯಲ್ಲಿ ತಪಾಸಣೆ ಪಡೆಯುವುದಕ್ಕೆ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಆದ ಗಾಯದ ನಂತರ ಶ್ರೇಯಸ್ ಅಯ್ಯರ್ ಅವರಿಗೆ ಕೊನೆಗೂ ಒಳ್ಳೆಯ ಸುದ್ದಿ ಬಂದಿದೆ. ಈ ವಾರ ಬಿಸಿಸಿಐನ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಭೇಟಿ ನೀಡುವ ಮೂಲಕ ಅವರ ಪುನರ್ವಸತಿ ಮತ್ತು ಚೇತರಿಕೆ ಪ್ರಕ್ರಿಯೆಯೂ ಪ್ರಾರಂಭವಾಗಿದೆ ಅಂತ ವರದಿಗಳು ಹೇಳಿವೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳು ಕೊಟ್ಟ ಕಿರುಕುಳದ ಬಗ್ಗೆ ಸಿಸಿಬಿ ತನಿಖೆ ಶುರು ಮಾಡಿದೆ. ಒಂದು ಕಡೆ ಪೊಲೀಸರು 18 ಅಕೌಂಟ್ಗಳ ಮಾಹಿತಿ ಸಂಗ್ರಹ ಮಾಡಿ, ಮತ್ತೊಂದು ಕಡೆ ದಿಗಿಲು ಬಿದ್ದಿರುವ ಆರೋಪಿಗಳು ತಮ್ಮ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಅವಹೇಳನ ಆರೋಪದಲ್ಲಿ ಸುಮಾರು 18 ಸೋಷಿಯಲ್ ಮೀಡಿಯಾ ಬಳಕೆದಾರರ ವಿರುದ್ಧ ಸಿಸಿಬಿ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅಕೌಂಟ್ಗಳ ಬಗ್ಗೆ ಮಾಹಿತಿ ಕೇಳಿ ಇಮೇಲ್ ಮೂಲಕ ಮೆಟಾಗೆ ಪತ್ರ ಬರೆದು 18 ಅಕೌಂಟ್ಗಳ ಐಪಿ ಅಡ್ರೆಸ್, ಖಾತೆದಾರರ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಈ ಮಾಹಿತಿ 2 ದಿನದಲ್ಲಿ ಪೊಲೀಸರ ಕೈ ಸೇರಲಿದೆ. ಆದರೆ ಕೇಸ್ ದಾಖಲಾಗ್ತಾ ಇದ್ದಂತೆ ಬಂಧನದ ಭೀತಿಗೆ ಕೆಲ ಅಕೌಂಟ್ಗಳು ಮಾಯವಾಗಿವೆ.